ನನಗದು ಪೂರ 365 ಡೇಸ್ ಮಾಡೋದೈತಿ. ನೋಡೋಣ ಅದು ಏನಕ್ಕೈತಿ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಯಾವ ಅಣ್ಣ ಬಂದಿಂತಾನ ನನ್ನ ಬಾಜು ಈಗ ಚಪ್ಪಲು ಈ ಪ್ಯಾಂಟು ಫ್ಯಾಮ್ಲಿಲಿ ಎಲ್ಲಿ ಹಿಡ್ಕೊಂಡು ಹಿಂಗೆ ನಿಂತೈತ್ರಿ. ಒಮ್ಮೆ ಮ್ಯಾಗ ನೋಡ್ತೇನೆ ಓರಿ ಒಯ್ಯ ಎಲ್ಲೊಂದು ಫುಲ್ ಡೇಂಜರ್ ಕಾಣಕತ್ತಿ ಬಿಟ್ಟೈತಿ. ಅಟ್ ಲಾಸ್ಟ್ ಮಮ್ಮಿ ಪಪ್ಪಾಗ ತಂಗಿ ಕರ್ಕೊಂಡ್ ಬಿಟ್ಟೆ. ಆಕಿ ಭಾಳ ಚಾಲೆಂಜಸ್ ಅಂದ್ರೆ ಭಾಳ ಸೇರ್ತೈತ್ರಿ. ಅದಕ್ಕೆ ಚಾಲೆಂಜ್ ಏನ್ರಿ ಅಂದ್ರೆ ಆಕಿಗೆ ತೋರಿಸ್ಬೇಕು ನಾ. ಇಂಥ ಬಿಸಿಲು ಹೊಡೆದೈತಿ ಮಾವಿನಕಾಯಿ ಬೇಕಂತ ಈ ಮ್ಯಾಗ 750 ಒಳಗೆ ಎಸ್ ಒಳ್ಳಿ ಮಸ್ಕಿದು ಮಾಡಕತ್ತೈತಿ ನನ್ನ ಜೊತೆ. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನೀಗ ಆಡೋಗ ಪ್ರಜ್ವಲ್ ಇನ್ ದ ನ್ಯೂ ಎಪಿಸೋಡ್. ಸೊ ಸೀನ್ ಇನ್ ಟ್ರಿಪ್ ಆಫ್ ಫ್ಯಾಮಿಲಿ ಅಂತಂದ್ರೆ ನಾವೆಲ್ಲ ಹೊಂಟೈತಿ ಟ್ರಿಪ್ ಆಫ್ ಫ್ಯಾಮಿಲಿ ಅಂತ ಮಂತ್ರಾಲಯಕ್ಕೆ ಹೊಂಟೈತಿ. ಆಲ್ರೆಡಿ 5 ಅಮಾವಾಸ್ಯೆ ಕಂಪ್ಲೀಟ್ ಆಗೈತ್ರಿ ನಮ್ದು. ಆ್ಯಂಡ್ ಇದೇನು ಹೊಂಟೈತಲ್ರಿ, ಈಗ ಹೋದ್ಸಲ ಹೋದಾಗ ನಾ ಬೇಡ್ಕೊಂಡ್ ಬಂದಿದ್ದೆ ಲೈಕ್ ನೆಕ್ಸ್ಟ್ ಟೈಮ್ ಬಂದ್ರೆ ಫ್ಯಾಮಿಲಿ ಜೊತೆ ಬರುವಂಗೆ ಆಗ್ಲಿಪ್ಪ ರಾಯರ ಇವೊಂದು ನೋಡ್ರಿ ರಾಯರ ಅವ್ರದ್ದು ಹಾಡಿಕೆ ಆಗ್ತಿತ್ತು ಅನ್ಕೊಂಡಿತ್ತೆ. ಆ್ಯಂಡ್ ಅದು ಹೆಂಗೆ ಕೂಡಿ ಬಂತು ಏನೋ ಗೊತ್ತಿಲ್ಲ, ಹಿಂಗೆ ಸಕ್ಬಕ್ ಏನೋ ಪಿಕ್ಚರ್ ಆಗಿ ಏನೇನೋ ಆಗಿ ಒಟ್ಟು ಹೊಂಟೇವಿ. ಆ್ಯಂಡ್ ಈಗ ನಮ್ಮ CI ಎಲ್ಲಿ ಹೋಗೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ 2 ವರ್ಷಕ್ಕೊಮ್ಮೆ ಅದಕ್ಕೆ ಏನ್ರಿಪ್ಪ ಅಂತಂದ್ರೆ CNG ಟ್ಯಾಂಕ್ ಕ್ಲೀನಿಂಗ್ ಮಾಡ್ತಾರೆ. ಅಂದ್ರೆ ಒಳಗೆ ಏನೇನು ಹೊಲಸ್ ಗಿಲಿಸ್ ಅದು ಕುಂತಿರ್ತೈತೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ತೆಗೆದಿರ್ತಾರೆ ರೀ. ಅದನ್ನ ಸಂಬಂಧ ತೆಗೆಸ್ಕೊಂಬರಕ್ಕೆ ದಾವಣಗೆರೆಗೆ ಹೋಯ್ದಾರೆ. ಅದು ಆಲ್ಮೋಸ್ಟ್ ಬರತೈತಿ. ಅದು 80 ಲಾಕ್ ಐತಲ್ರಿ. ಆ್ಯಂಡ್ ಈ ಒಂದು ಈಗ ಅವ್ರು ಬಿಟ್ಟು ಬಾಳೋತ್ತಾಗೈತಿ. 4 ತಾಸು ಬೇಕಂತ ದಾವಣಗೆರೆಯಿಂದ ಧಾರವಾಡ ಬರೋಕೆ. ಧಾರವಾಡ ಬಂದ್ಕೊಳ್ಳೆ ಬಡ ರೆಡಿ ಆಲ್ರೆಡಿ ಬ್ಯಾಗ್ ಅದು ಪ್ಯಾಕ್ ಮಾಡ್ಕೊಳತೈತಿ. ಆ್ಯಂಡ್ ಇಲ್ಲಿ 11 ಗಂಟೆ ಇಲ್ಲ 12 ಗಂಟೆ ಬಿಡೋದಕ್ಕೆ ತಂದು ಮಾಡೈತಿ. ಆ್ಯಂಡ್ 2 ಮಂದಿ ಡ್ರೈವರ್ಸ್ ಅದಾರ. ನಾ ಮತ್ತು ಚಿನ್ನಿ ಯಾರು ದನ ಹೊಡಿತೇನೆ ಅದು ಚಿನ್ನಿ ಹೊಡಿತಾಳೆ. ಹಿಂಗೆಲ್ಲ ಸೀನಿಯರ್ ಐತಿ. ಇನ್ಕೆ ಚಾನಲ್ಗೆ ಹೊಸಬರದಿರಿಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಮಟ ನೋಡ್ರಿ, ಸ್ಟೇ ಟ್ಯೂನ್ ಆಗಿರಿ. ಕಮೆಂಟ್ ಸೆಕ್ಷನ್ ಒಳಗೆ ಓಂ ಗುರು ರಾಘವೇಂದ್ರಾಯ ನಮಃ ಹಾಕೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರೀ ಫ್ಯಾಮಿಲಿ 15 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಯಾಗ್ ಈಗ ಅದು ಆಲ್ ಸೆಟ್ ಆಗೈತಿ. ಆ್ಯಂಡ್ ನನಗೆ ಈಗ ಟೆನ್ಷನ್ ಹತ್ತಿದ್ದು ಯಾವ್ದರಿಪ್ಪ ಅಂತಂದ್ರೆ ವ್ಲಾಗ್ ಹೆಂಗೆ ಎಡಿಟ್ ಮಾಡೋದು, ಹೆಂಗೆ ಅಪ್ಲೋಡ್ ಮಾಡೋದು ಅಂತಂದ್ರೆ ಅದು ಒಂದೇ ಹತ್ತೈತಿ. ಈಗ ನನಗೆ ಆಲ್ಮೋಸ್ಟ್ 7 ದಿನ ಆಕೈತಿ. ನಾವು ಕಂಟಿನ್ಯೂಸ್ ಒಂದು ದಿನನೂ ವ್ಲಾಗ್ ಬಿಟ್ಟು ಬಿಡಲಾರ್ದ ವ್ಲಾಗ್ ಹಾಕಾಕತ್ತಿದ್ದೆ. ನನಗದು ಪೂರ 365 ಡೇಸ್ ಮಾಡೋದೈತಿ. ಆ್ಯಂಡ್ ನೋಡೋಣ ಅದು ಏನಕ್ಕೈತಿ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 6 ದಿನ 7 ದಿನ ಆಗಕ್ಕೆ ಬಂದೈತಿ. ಆ್ಯಂಡ್ ಈ ಗಾಡಿ ಒಳಗೆಲ್ಲ ಸಾಮಾನು ಇಡ್ಬೇಕು. ಬರೀ ಫ್ಯಾಮಿಲಿ ಏನ್ರಿಪ್ಪ ಅಂತ ವಿಡಿಯೋ ಸಂಬಂಧ ವೇಟ್ ಮಾಡತ್ತೈತಿ. ಥ್ಯಾಂಕ್ ಯು ಒಬ್ಬರನ್ನೇ ಬಾಯ್ ಬಾಯ್. 1 hour later. ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗ ಜಸ್ಟ್ ಊಟ ಅದು ಮಾಡೈತಿ. ಈಗ ಜಸ್ಟ್ ಆಲ್ಮೋಸ್ಟ್ ಗದಗ ಇನ್ನೊಂದು 40 ಕಿಲೋಮೀಟರ್ ಅಂತ ಈಗ ಜಸ್ಟ್ ಹುಬ್ಳಿ ದಾಟಿ. ಯಾಕೆ ಏನು ತಿಂದಿರ್ತಿಲ್ಲಲ್ರಿ, ಹೊಟ್ಟೆ ಭಾಳ ಸಾತಿತ್ತೆ. ಅದಕ್ಕೊಂದು ಸ್ವಲ್ಪ ಊಟ ಗೀಟ ಅದು ಮಾಡೈತಿ. ನಾ ಯಾವ ಅಣ್ಣ ಬಂದಿಂತಾನ ನನ್ನ ಬಾಜು ಈಗ ಚಪ್ಪಲು ಈ ಪ್ಯಾಂಟು ನಾ ಯಾರೋ ಅಣ್ಣ ಬಂದು ಮಾಡೀನಿ. ಊಟ ಮಾಡೈತ್ರಿ ಫ್ಯಾಮಿಲಿ. ಈಗ ಮುಂಜಾನೆ ಎಷ್ಟು 80 ಲಾಕ್ ಐತಿ. ಮುಂಜಾನೆ ಎಷ್ಟು ಗಂಟೆಗೆ ಮುಡ್ತೇವೆ ಗೊತ್ತಿಲ್ಲ, 6 ಗಂಟೆ ಸುಮಾರು. ಅದು ನೀವು ಯಾವ ಫುಟ್ಬಾಲ್ ಟೀಮ್ ಫೇವ್ರೇಟ್ ನಿಮ್ದು ಕಮೆಂಟ್ ಹೇಳ್ರಿ. ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ಹಿಂಗೆ ಚಾನಲ್ ಹೊಸಬರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರೀ ಫ್ಯಾಮಿಲಿ A few moments later. ಫ್ಯಾಮಿಲಿಲಿ ಎಲ್ಲಿ ಹಿಡ್ಕೊಂಡು ಹಿಂಗೆ ನಿಂತೈತ್ರಿ. ಒಮ್ಮೆ ಮ್ಯಾಗ ನೋಡ್ತೇನೆ ಓರಿ ಒಯ್ಯ ಎಲ್ಲೊಂದು ಫುಲ್ ಡೇಂಜರ್ ಕಾಣಕತ್ತಿ ಬಿಟ್ಟೈತಿ. ಎಲ್ಲಿ ಹಿಡ್ಕೊಂಡು ಕೈ ತೊಳ್ಕೊಂಡು ಈಗ ಭಾಳ ಕ್ಲೀನ್. ಯಾಕಂದ್ರೆ ಮ್ಯಾಗಿನವ್ರು ಯಾರು ಮುಟ್ಟೋಗಿಲ್ಲ, ಮಸ್ತ್ ಬರತೈತೆ. ಅದು ಹೆಂಗೆ ಕಾಣತೈತ್ರಿ, ಕಿವಾಗಿಂದ ಐತಲ್ಲ ಭಾಳ ಚಂದ ಕಾಣಕತ್ತೆ. ಸೆಲ್ಫ್ ಲವ್ ಆಗತ್ತೈತೆ ನನ್ನ ಮ್ಯಾಗ ಸೆಲ್ಫ್. ಹಿಂಗೈತೆ ನೋಡ್ರಿ ಸೀನ್ ಯಾರು ಫ್ಯಾಮಿಲಿ. ಲೆಟ್ಸ್ ಗೋ. अब कुछ होश नहीं है तो मुझको पिला देगी क्या. ಫ್ಯಾಮಿಲಿ ಟೈಮ್ ಆಗೈತೆ ರೀ. ಮುಂಚೆಲ್ಲ 4 ಗಂಟೆ. ಇಲ್ಲ ಗಾಡಿ ಸೈಡಿಗೆ ಹಾಕೈತಿ. ಚಹಾ ಕುಡಿಯೋಂಗೆ ಅನ್ಸಾಕತ್ತೈತೆ. ಯಾಕಂತಂದ್ರೆ ಒಟ್ಟ ನಿದ್ದಿನ ಮಾಡಿಲ್ಲಲ್ರಿ ನಾ. ಬರೀ ಚಾಗಿ ಅದು ಕುಡ್ದು ಇನ್ನೊಂದು 2 ಕ್ಲಿಪ್ಸ್ ತೋರಿಸಿ ಸೀದಾ ಮಂತ್ರಾಲಯದಾಗ ಸಿಗ್ತಾನಂತ. 2 hours later. उसे देखता हूँ कोई गैर छुए अब और जहर क्या पीऊं. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಲ್ಲಿ ಪಾರ್ಕಿಂಗ್ ಒಳಗೆ ನಮ್ಮ ಸಿಯಾನ ಹಚ್ಚೇವಿ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಫ್ಯಾಮಿಲಿ ಅಂತಂದ್ರೆ ದರ್ಶನ ಮಾಡಕ್ಕೆ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಕಾರ್ ಅದು ಪಾರ್ಕ್ ಮಾಡೈತಿ. ಆ್ಯಂಡ್ ಮತ್ತೆ ಈ ಸಲ ರೂಮ್ ಎಲ್ಲಿ ಸಿಕ್ಕೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಶ್ರೀ ಗುರು ತೀರ್ಥ ರೆಸಿಡೆನ್ಸಿ. ಫಸ್ಟ್ ಟೈಮ್ ಅಂದಿದ್ದಲ್ರಿ ಅಲ್ಲೇ. ಆ್ಯಂಡ್ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಅಲ್ರಿ, ಅದಕ್ಕೆ ಇವತ್ತು ರಾಯರ್ ಫುಲ್ ಕಾಸ್ಟ್ಲಿ ಅಂತ. ಆ್ಯಂಡ್ ನಮಗೆ ರೂಮ್ ಎಷ್ಟು ರೂಪಾಯಿ ಬಿತ್ತಿರಿಪ್ಪ ಅಂತಂದ್ರೆ 1500 rupees ಬಿತ್ತೆ. ಬರೀ ಬಡ ಸ್ನಾನ ಮಾಡೋಣ, ಫ್ರೆಶ್ ಅದು ಆಗೋಣ. ಫ್ರೆಶ್ ಅದು ಆಗಿ ಎಲ್ಲಿ ಹೋಗೋಣ್ರಿಪ್ಪ ಅಂತ ದರ್ಶನ ಮಾಡಕ್ಕೆ ಹೋಗೋಣ. ಲೆಟ್ಸ್ ಗೋ. 1 hour later. ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗ ಜಸ್ಟ್ ಸ್ನಾನ ಅದು ಮಾಡ್ಕೊಂಡು ಬಂದೇವಿ. ಆ್ಯಂಡ್ ಈಗ ಎಲ್ಲಕ್ಕಿಂತ ಫಸ್ಟಿಗೆಲ್ಲ ಬಂದೈತ್ರಿ ಫ್ಯಾಮಿಲಿ ಅಂತ ಮಂಚಾಳಮ್ಮ ದೇವಿ ಕಡೆ ಬಂದೇವಿ. ಮಂಚಾಳಮ್ಮ ಅವ್ರ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ಅಲ್ಲಿ ಹೋಗಿ ಹೊಳಿಗೆ ಕಾಲು ತೊಳ್ಕೊಂಡು ಗಂಗಾದೇವಿಯವ್ರ ದರ್ಶನ ತೊಗೊಂಡು ಸೀದಾ ತೆಂಗಿನಕಾಯಿ ಅದು ಹೊಡ್ಸೋಣ. ತೆಂಗಿನಕಾಯಿ ಹೊಡಿಸಿ ಮಂಚಾಳಮ್ಮ ಅವ್ರ ದರ್ಶನ ಮಾಡ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣಂತೆ. ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗ ಜಸ್ಟ್ ಹೊಳಿಗೆ ಹೋಗಿ ಕಾಲದು ತೊಳ್ಕೊಂಡ್ವಿ. ಈಗೆಲ್ಲ ಹೊಂಟೈತ್ರಿ ಅಲ್ಲಿ ಗಂಗಾದೇವಿಯವ್ರ ಆಶೀರ್ವಾದ ತೊಗೊಂಡು
ಸೀದಾ ಗರ್ಭಗುಡಿ ಹೋಗೋಣ. ಹೊಟ್ಟೆ ಭಾಳ ಜಾತೈತಿ, ಗುಡಿಗಳು ಮಾಡತೈತಿ. ಬರೀ ಫ್ಯಾಮಿಲಿ ಸ್ಟೇಟಿವ್ನಾಗಿದೆ ಫ್ಯಾಮಿಲಿ. ಅಟ್ ಲಾಸ್ಟ್ ಮಮ್ಮಿ ಪಪ್ಪಾಗ ತಂಗಿ ಕರ್ಕೊಂಬಂದ ಬಿಟ್ಟೆ ರಾಯರ ಸನ್ನಿಧಾನಕ್ಕೆ. minutes later. ಅಂತ ರಾಯ ದರ್ಶನ ಆಗೈತಿ. ಆ್ಯಂಡ್ ನಾವೇ ರೈಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಸೀದಾ ನಾಷ್ಟ ಮಾಡಕ್ಕೆ. ಯಾಕಂತಂದ್ರೆ ಹೊಟ್ಟೆ ಭಾಳ ಐತಿ ಇಲ್ಲೇ. ಅಂದ್ರೆ ನಾವು ಆಕಿ ಚಾಲೆಂಜ್ ಅಲ್ರಿ, ಡೇರ್ ಚಾಲೆಂಜ್ ಅಲ್ಲ ಆಕಿ. ಭಾಳ ಚಾಲೆಂಜಸ್ ಅಂದ್ರೆ ಭಾಳ ಸೇರ್ತೈತ್ರಿ. ಅದಕ್ಕೆ ಚಾಲೆಂಜ್ ಏನ್ರಿ ಅಂದ್ರೆ ಆಕಿಗೆ ತೋರಿಸ್ಬೇಕು ನಾ ಈಗ. ಆಕಿ ಟ್ರೆಡಿಷನಲ್ ಹಾಕೊಂಡ್ಲ ಅಂದ್ರೆ ನಜರ್ ಹತ್ತದ, ಏನಾಗೋದಿಲ್ಲ. ಚಂದ ಕಾಣ ಕಡಿಮೆ ಚಂದ ಕಾಣತಿ. ಹಾಂ 2000 years later. ಈಗ ಜಸ್ಟ್ ಸ್ವಲ್ಪ ನಾಷ್ಟ ಮಾಡೈತಿ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಅಂತ ಪ್ರಸಾದ ಮಾಡಕ್ಕೆ. ವಾಪಸ್ ಹೋಗಿ ಮಸ್ತ್ ಪ್ರಸಾದ ಮಾಡಿದೆ. ಪ್ರಸಾದ ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಏಕಶಿಲ್ಪ ವೃಂದಾವನಕ್ಕೆ ಹೋಗ್ಬೇಕು. ಆಮೇಲೆ ಅಪ್ಪಣಾಚಾರ್ಯ ಅವ್ರ ಮನೆಗೆ ಹೋಗಿ ಸೀದಾ ಏನ್ರಿ ಅಂತ ಧಾರವಾಡ ಬಿಟ್ಬಿಡು. 1 hour later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ನಮ್ಮ ರೂಮ್ ನಂಬರ್ 107 ಇತ್ತು. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಪ್ರಸಾದ ಆತ, ರಾಯರ ದರ್ಶನ ಆತ, ಎಲ್ಲ ಬರೋಬ್ಬರ ಆತ. ಆ್ಯಂಡ್ ಚೆಕ್ಔಟ್ ಮಾಡೋದೈತಿ. ಟೈಮ್ ಎಷ್ಟಾಗೈತ್ರಿ ಅಂತ 1:35. ಆ್ಯಂಡ್ ಇಲ್ಲಿಂದ ಏಕಶಿಲ್ಪ ವೃಂದಾವನ ಆಮೇಲೆ ಅಪ್ಪಣಾಚಾರ್ಯ ಅವ್ರ ಮನೆಯನ್ನು ನೋಡ್ಕೊಂಡು ಅಲ್ಲಿ ಮಟ ನಾ ಗಾಡಿ ಹೊಡಿತೀನಿ. ಅವಾಗ ಚಿನ್ನಿ ಒಳಗೆ ಕೊಡ್ತೀನಿ. ನಾವು ಬ್ಲಾಗ್ ಎಡಿಟ್ ಮಾಡ್ಕೊಂಡು ಕಾರ್ನಾಗ ನೋಡ್ತೀನಿ. ಫರ್ದರ್ ಸ್ಟೇಟಿವ್ನಾಗಿರಿ. ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಪಾರ್ಕಿಂಗ್. ಆ್ಯಂಡ್ ನಮ್ಮ ಸಿಯಾ ಪೂರ ಬಿಸಿಲಿಗೆ ಕೂತ್ ಹೋಗಾಳ ಅನಿಸತಿ ಐ ಗೆಸ್. ಬರೀ ರೂಮ್ಗೆ ಮತ್ತೆ ಚೆಕ್ಔಟ್ ಮಾಡ್ಕೊಂಡೈತಿ ಆಜ್ ನಿಮ್ಗೆ ಆಗ ಹೇಳಿದಂಗೆ. ಆ್ಯಂಡ್ ಇಲ್ಲಿಂದ ಏಕಶಿಲ್ಪ ವೃಂದಾವನ ಮ್ಯಾಪ್ ಹಾಕೀನಿ. ಆಲ್ಮೋಸ್ಟ್ 11 ಕಿಲೋಮೀಟರ್ ಏನೋ ಐತಿ. ಅಲ್ಲಿಂದ ನಮ್ದು ಏನು ಸೀನ್ ಆಗೈತ್ರಿಪ್ಪ ಅಂತ ಮುಂಜಾನೆ ಬರೋ ಮುಂದೆ ನಾ ರಾಯಚೂರಿಂದ ಬಂದಿಲ್ಲ. ನಾ ಎಲ್ಲಿಂದ ಬಂದೀನಿ ಅಂತಂದ್ರೆ ಈ ಕಡೆ ಬಳ್ಳಾರಿ ರಾಯಚೂರು ರೋಡೇ ಬಂದೆ. ಬಳ್ಳಾರಿ ರಾಯಚೂರು ರೋಡ್ಲೇ ಬಂದಿಲ್ಲ. ನಾ ಎಲ್ಲೆಲ್ಲೆಲ್ಲ ಆಸೆ ಬಂದ್ಬಿಟ್ಟೇನೆ ರೀ. ಬಸ್ ಸಿಗೋಲ್ತು, ಬರೀ ಟ್ರಕ್ ಬಿಟ್ಟು ಏನು ಸಿಗೋವಲ್ದು. ನನಗೆ ಟೆನ್ಷನ್ ಆದ್ಬಿಟ್ಟೈತಿ. ಅದೊಂದು ಇನ್ಸಿಡೆಂಟ್ ನಡೀತು ನನಗೆ. ಯಪ್ಪ ರಾಯರ ಏನು ಪಿಕ್ಚರ್ ಆತ್ರಿ ಇದು, ಹೆಂಗೆ ಬಂದು ನೀವು ಏನು ಒಂದು ಗಾಡಿನ ಕಾಣವಲ್ತೆ, ಹೆದರಿಕೆ ಬರಾಕತ್ತೈತಿ. ಕರೆಕ್ಟ್ ಹೊಂಟೇನೋ ತಪ್ಪು ಹೊಂಟೇನೋ ಏನು ಗುರ್ತಿಲ್ಲ. ಯಾಕಂದ್ರೆ ನಾ ಕಾರ್ನಾಗ ನಾನು ನಂಬಿ ಕುಂತಾರ ಮುಕ್ಕೊಂಡಾರಿ ಎಲ್ಲರೂ. ಮತ್ತು ಆಮ್ಯಾಗ ಏನು ರಾಯರ ಹೆಂಗ್ರಿ ಅನ್ನತ್ತೀನಿ. ನೀವು ನಂಬ್ತೀರಿ ಬಿಡ್ತೀರಿ, ಎಂಥ ಡೇಂಜರ್ ಇನ್ಸಿಡೆಂಟ್ ನಡೀತಾವೆ. ಒಂದು ಕಾರ್ ಬಂತೀನವ, ಅದ್ರ ಹಿಂದೆ ರಾಯರಿದ್ದಾರೆ ಅಂತ ಬರ್ತಿತ್ತು. ಓ ಮೈ ಗಾಡ್, ದೇವ್ರ ಅದಾನಂತ ತೋರಿಸ್ಕೊಡಕತ್ತಾರಂತಂದು ಅಯ್ಯೋ ಕಣ್ಣಾಗ ನೀರ ಬಂದಿದ್ದು ನನಗೆ. ಈಗ ಅದಕ್ಕೇನು ಮಾಡಕ್ರಿ, ಫಸ್ಟಿಗೆ ಎಲ್ಲಕ್ಕಿಂತ ಫಸ್ಟ್ ಏಕಶಿಲ್ಪ ಬೃಂದಾವನಕ್ಕೆ ಹೋಗಿ ಅಪ್ಪಣಾಚಾರ್ಯ ಅವ್ರ ಮನೆ ನೋಡಿ ಇಲ್ಲಿಂದ ರಾಯಚೂರು ಹೋಗ್ಕೇನ್ರಿ. ರಾಯಚೂರ್ಲಿಂದ ಸೀದಾ ಮ್ಯಾಪ್ ಹಾಕೊಂಡೆ ಧಾರವಾಡದ. ಯಾಕಂದ್ರೆ ಅಲ್ಲಿ ಬಸ್ಸಿಂದ ಹೋಗಿದ್ದಲ್ರಿ ನಾವು. ಆಲ್ಮೋಸ್ಟ್ ಅಚ್ಚಕಸ ರೋಡ್ ಇತ್ತು. ಅಲ್ಲಿಂದ ಚಿನ್ನಿ ಒಳಗೆ ಕೊಡ್ತೇನೆ, ನಾವು ಬ್ಲಾಗ್ ಎಡಿಟ್ ಮಾಡ್ತೇನೆ ಅಂತ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. रोशनी ही रोशनी है, 400 जो 400 इश्क है ये इश्क है, इश्क है इश्क है, जो छुपा है हर नजर में, हर तरफ जो रूबरू, इश्क है ये इश्क है, इश्क है इश्क है. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗಲ್ಲಿ ಬಂದೈತ್ರಿ ಅಂತ ಅಭಯ ಆಂಜನೇಯಾಗ ಬಂದೇವಿ. ಆ್ಯಂಡ್ ಬರ್ರಿ ಇವತ್ತು ಹನುಮ ಜಯಂತಿ ಒಂದಲ್ರಿ, ಮಾಡಕ್ಕೆ ನಾ ಹನುಮಪ್ಪನ ದರ್ಶನ ತೊಗೊಂಡು ನೆಕ್ಸ್ಟ್ ಎಲ್ಲ ಹೋಗೋಣ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನೆಕ್ಸ್ಟ್ ಡೆಸ್ಟಿನೇಷನ್. ಅಪ್ಪ ಏನು ಬಿಸಿಲು ಐತಪ್ಪ. ಕಮೆಂಟ್ ಸೆಕ್ಷನ್ ಒಳಗೆ ಜೈ ಶ್ರೀರಾಮ್ ಅಂತ ಹಾಕೋದು ಮಾತ್ರ ಮರಿಬೇಡ್ರಿ. मेरे चौखट पे चल के आज चारों धाम आए हैं. ಆ್ಯಂಡ್ ಫ್ಯಾಮಿಲಿ ಸೆಕೆಂಡ್ ಇಷ್ಟು ಆಲ್ಮೋಸ್ಟ್ 3rd ಟೈಮ್ ಅನ್ಸೈತೆ ಅಪ್ಪಣಾಚಾರ್ಯ ಅವ್ರ ಮನೆಗೆ. ಇಲ್ಲೇ ಮಲಗಿದ್ರು ರಾಯರ್ 12 ವರ್ಷ. ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದಿದ್ದರಿಪ್ಪ ಅಂತ ಶ್ರೀ ಅಪ್ಪಣ್ಣಾಚಾರ್ಯರವ್ರ ಮನೆಗೆ. ಇಲ್ಲಿ ರಾಯರ 13 ವರ್ಷ ವಾಸವಾಗಿದ್ರಂತ್ರಿ. ದೊಡ್ಡದ ನೋಡ್ರಿ ಅಲ್ಲಿ. ಬರೀ ಫ್ಯಾಮಿಲಿ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿಪ್ಪ ಫ್ಯಾಮಿಲಿ ಅಂತ ಏಕಶಿಲ ಬೃಂದಾವನಕ್ಕೆ ಹೋಗ್ಬೇಕು. ಇಂಥ ಬಿಸಿಲು ಹೊಡೆಯತೈತಿ, ಮಾವಿನಕಾಯಿ ಬೇಕಂತ ಕಿ ಬಿಸಿಲು ಐತಂದ್ರು ಹೆಂಗೈತಮ್ಮ. RCB ಫ್ಯಾನ್ ಎಲ್ಲಿ ಹೋದ್ರು ನಮ್ಮ RCB. ಏನ್ರಿಪ್ಪ ಅಂತ ಈಗಲ್ಲಿ ಬಂದೈತ್ರಿ ಅಂತ ಏಕಶಿಲ ಬೃಂದಾವನಕ್ಕೆ ಬಂದೈತಿ. ಆ್ಯಂಡ್ ಬೃಂದಾವನ ಎಲ್ಲ ಐತೆ ಫ್ಯಾಮಿಲಿ. ಆ್ಯಂಡ್ ಇಲ್ಲಿ ನರಸಿಂಹ ಸ್ವಾಮಿ ಐತಿ, ಉಗ್ರ ನರಸಿಂಹ ಸ್ವಾಮಿ. ಆ್ಯಂಡ್ ಬರ್ರಿ
ಹೊಳಿಗೆ ಹೋಗಿ ಕಾಲಲ್ಲಿ ತೊಳ್ಕೊಂಡು ಬರೋಣ ಅಂತ. ದರ್ಶನ ಅದು ಮಾಡ್ಕೊಂಡು ನಿಮ್ಗೆ ಯಾವ್ದು ಸಿಗ್ತದ್ರಿಪ್ಪ ಅಂತಂದ್ರೆ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತಿದ್ದಲ್ಲ ಅಲ್ಲಿ ಸಿಗ್ತಾರಂತೆ. ಸ್ಟೇಟ್ಯೂನ್ ಆಗಿರಿ. तू सुबह बुला देगी क्या, तू बाहों में रख ले दो पल, फिर चाहे दूर हटा दे, मैं गोद में रख लूं अगर सर, तू मुझको सुला देगी क्या, जाती नहीं तेरी याद कसम से कि दिल का भरम है तू. ಫ್ಯಾಮಿಲಿ ಇನ್ನೂ ಟೋಟಲ್ 275 ಕಿಲೋಮೀಟರ್ಸ್ ಹೋಗ್ಬೇಕು ನಾವು. 5 ತಾಸು 40 ನಿಮಿಷ. ಓ ಶಿವ ಸಾಕಾತ್ರಿಪ್ಪ ನನಗರ ಗಾಡಿ ಹೊಡೆದತ್ತ. ಇಲ್ಲ ಎಲ್ಲಿಂದ ಅಯ್ಯೋ ಸಿಂಧನೂರು ಹಿಂಗೆ ಹೋಗಿ ಅಯ್ಯೋ ಹಿಂಗಾಶಿ ಗಂಗಾವತಿ ಹೋಗಿ ಹಿಂಗೆ ಹೋಗ್ಬೇಕನ್ನ. ಹಿಂಗೆ ಹೋಗೋ ಬದಲಿ ಎಲ್ಲದೇ ಈಗ ನಾವು ಕ್ಯಾರೇ ಭಯ್ಯ ಇಲ್ಲಿ ಏನು ತೊಗೊಂಡೈತ್ರಿಪ್ಪ ಅಂತಂದ್ರೆ ಉತ್ತಪ್ಪ ತೊಗೊಂಡೈತಿ. ಉತ್ತಪ್ಪ ತಿನ್ನೋದೈತ್ರಿ ಫ್ಯಾಮಿಲಿ. ಮಸ್ತ್ ಉತ್ತಪ್ಪ ಅದು ತಿನ್ನೋಣ. ತಿಂದು ಈಗ ಕಾರ್ ಇಕ್ಕಿ ಹೊಡಿತಾಳಂತೆ. ಒಟ್ಟ ರೀ ರಾಯಚೂರಿಂದ ಮನವಿ ಏನ ಇದೆ ಮಾನ್ವಿ ಇಲ್ಲಿ ಮಠ ಒಟ್ಟ ಯಾವ ಹೋಟೆಲ್ ಇಲ್ರಿಪ್ಪ. ಇದು ಸೈಡ್ ಸಿಕ್ಕೈತಿ ತುಂಬ ತಿನ್ನೋದೈತಿ. ಬರ್ರಿ ಸೀದಾ ನಿಮ್ಗೆ ಎಲ್ಲಿ ಸಿಗ್ತೈತ್ರಿಪ್ಪ ಅಂತಂದ್ರೆ ಈರುಳಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನು ಮೂಡಿ ಇನ್ನೆಲ್ಲೋ ನೋಡುವ ಪರಿಯೇನು. ಎಲ್ಲೇ ಏನು ಕಾರೆ ನಾನು ಕಲ್ಸ್ಕೊಟ್ಟಿದ್ದೀನಿ. ನೋಡ್ಬೇಕು ಹೆಂಗ್ ಮಾಡ್ತಿದ್ದ. ಒಮ್ಮೆ ಗೇರ್ ಕ್ಲಚ್ ಬಿಟ್ಟಂತಿಳಿ ಹೊಡೆದಿಲ್ಲ ನಮ್ಮ ತಂಗಿ ಇಂಥ ಚಲೋ ಗಾಡಿ ಹೊಡಿಬೇಕಂತಂದ್ರೆ ನಾನಾ ಕಾರಣ ರೀ. ಬೈಕ್ ಹೊಡಕ್ಕೆ ಬರ್ತಿದ್ದಿಲ್ಲ. ಆ ಕಡೆ ಹಿಡ್ಕೊಂಡು ನಾ ಮೈಕ ಎದಕ್ಕೆ ಎತ್ಕೊಂಡು ಕಲಿಸ್ಕೇನಿಕಿ ಒಪ್ಕೊಂಡ್ಲೇರಿ ಆಕಿನ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕೈ ಕಚ್ಚದಾವೆಲ್ಲ ಮೈ ಮ್ಯಾಗದು ಬಿದ್ದು ಭಾಳ ಈ ಸಂಬಂಧ ಭಾಳ ಬಡ್ದಾಡೇನ್ರಿ. ಆಕೆ ರೈಡ್ ಹೋಗೋ ಟೈಮ್ನಾಗ ಅಂತೂ ಎಷ್ಟು ಹತ್ತಾಳೆ. ಹಂಗೆ ಹಿಂಗೆ ಮಾಡಿ 50,000 ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಟ್ಟೆ. ಭಾಳ ಹೇಳಕ್ಕೆ ಹೋಗಿಲ್ರಿ. ಇದು ಅದರ್ ಸೈಡ್ ಆಫ್ ದಿ ಸ್ಟೋರಿ. ಆದರೂ ಗುರ್ತಿರ್ಲಿ ನಿಮಗೂ ಫ್ಯಾಮ್ಲಿ ಅಂತಂದು ಹೇಳತ್ತೀನಿ. ಬರೀ ಫ್ಯಾಮ್ಲಿ ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತ ಈಗೆಲ್ಲ ಅಂತ ಎಕ್ಸಾಕ್ಟ್ ಗಂಗಾವತಿ ಒಳಗೆ CNG ಹಾಕ್ಸ್ಕೊಳಕತ್ತೀವಿ. ಆಲ್ಮೋಸ್ಟ್ ಐತ್ರಿ 3 ಪಾಯಿಂಟ್ ಪಪ್ಪ ಈಗ ಮಾಡಿಸ್ಕೊಂಡ್ಬಿಡೋದು ಫುಲ್ ಅನ್ನತ್ತಾರ. ಯಾಕಂತಂದ್ರೆ 10 ಗಂಟೆ ಮ್ಯಾಗ ಆಲ್ಮೋಸ್ಟ್ CNG ಸ್ಟೇಷನ್ ಎಲ್ಲ ಬಂದಾಗ್ತಾವ್ರಿ ಅದ್ರ ಸಂಬಂಧ. ಇನ್ನು ಗಂಗಾವತಿ ಒಳಗದೇವಿ. ಇಲ್ಲಿಂದ ಕೊಪ್ಪಳಿಂದ ಗದಗಿ ಹೋಗಿ ನಿನ್ನೆ ಆ ಹೋಟೆಲ ಊಟ ಮಾಡಿತ್ತಲ್ಲ. ಅದು ಏನು ತೊಗೊಂಡಿತ್ಲಿ ಅದನ್ನ ಪಲ್ಯ ರೋಟಿ ಕಾಜು ಬಾಜಿ ಕಾಜುದು ತೊಗೊಂಡಿತ್ರಿ. ಏನು ಲೀಟ್ರಲ್ಲಿ ಟೇಸ್ಟ್ ಇತ್ತದ. ಕಾಜು ತೆಗೆದು ಬಿಟ್ರಂತರೂ ರೋಟಿನೂ ಭಾಳ ಸಾಫ್ಟ್ ಭಾಳ ಮಸ್ತ್ ಇತ್ತು ನಿನ್ನಿದೆ. ಆ್ಯಂಡ್ ಮತ್ತೆ ಅಲ್ಲಿ ಊಟ ಮಾಡಿ ಅಲ್ಲಿಂದ ಸೀದಾ ಧಾರವಾಡ. ಇನ್ನೂ ಎಷ್ಟ್ರಿಪ್ಪ ಅಂತಂದ್ರೆ 3 hours 32 minutes ತೋರ್ಸತೈತಿ. 186 kilometers. ಅಂದ್ರೆ 3 hours ಅಂತ 8 ಆಗೈತಿ. ಈಗ 9, 10, 11, 12 ಗಂಟೆ ಎಲ್ಲ ಕೂಡ 1 ಗಂಟೆ ಒಳಗೆ ಮನ್ಯಾಗ ಇರ್ತೀವಿ ರೀ ಫ್ಯಾಮ್ಲಿ. ನಮ್ಮ ಕುಕ್ಕಿ ಭಾಳ ತ್ರಾಸ ಮಾಡ್ಕೊಳತ್ತಾಳಂತೆ. ಅದು ಕ್ಲಿಪ್ ಹಾಕಿರ್ತಾನೆ. ಬರೀ ಇನ್ ಕೇಸ್ ಏನಾರ ಕ್ಯಾಮ್ರಾ ಒಳಗೆ ಏನಾರ ಕಂಡಿಲ್ಲ ಅಂತಂದ್ರೆ ಸ್ಟೇಟ್ಯೂನ್ ಆಗಿರಿ ಫ್ಯಾಮ್ಲಿ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ. ಸೊ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿಪ್ಪ ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗೋ ಟೈಮ್ನಾಗ ಯಾವ ಹೋಟೆಲಿಗೆ ಬಂದು ಊಟ ಮಾಡಿತ್ತಲ್ರಿ. ಮತ್ತು ಅದ ಹೋಟೆಲಿಗೆ ಬಂದೈತಿ. ಅದಕ್ರಿಪ್ಪ ಅಂತಂದ್ರೆ ಅದು ಕಾಜುದ ಟೇಸ್ಟ್ ಭಾಳ ಖತ್ರ ಐತ್ರಿ ಫ್ಯಾಮ್ಲಿ. ಅದು ಭಾಳ ಡೇಂಜರ್ ಅಂದ್ರೆ ಡೇಂಜರ್ ಇತ್ತು. ಇನ್ ಕೇಸ್ ಯಾವಾಗಾರ ಬ್ಯಾಸರ ಅನ್ನಿಸ್ತಾ ಊಟ ಮಾಡಕ್ಕೆ ಇಲ್ಲೇ ಬರ್ಬೇಕು ಅನ್ಸಾಕತ್ತೈತಿ. ಧಾರವಾಡಲಿಂದ ಗದಗ ಮಠ ಆಲ್ಮೋಸ್ಟ್ ಶಿರ್ಗುಂಪಿ ಏನೋ ಸಂಬೋಟ್ ಐತಿ. ಹೋಟೆಲ್ ಹೆಸರು ಗುರ್ದಾಗ್ಬಿಡ್ತೈತಿ ರೀ. ಶಿರ್ಗುಪ್ಪಿ ಒಳಗೆ ಭಾಳ ಡೇಂಜರ್ ಐತ್ರಿ ಕಾಜು. ಮತ್ತು ಅಯ್ಯೋ ದೇವ್ರಿ ಆಲ್ಮೋಸ್ಟ್ ಒಂದು 700 ಕಿಲೋಮೀಟರ್ ಆತ ಅನಿಸ್ತೈತಿ ಹೋಗ್ಬಾರ್ದು. ಧಾರವಾಡ ಮುಟ್ಟೋದಂದ್ರೆ 730 kilometers ಪ್ಲಸ್ ಆಗ್ಬೋದು. ಆಲ್ಮೋಸ್ಟ್ 750 kilometers ಒಳಗೆ 720 ಮ್ಯಾಗ 750 ಒಳಗೆ. ಸೊಳ್ಳಿ ನೋಡ್ರಿ ಸೊಳ್ಳಿ ಹೊಡೆದೇನ ಸೊಳ್ಳಿ ಅಲ್ಲೈತಿ. ಯಾಕಲ್ಲಿ ಮಶ್ಕೀರಿ ಮಾಡಾಕತ್ತೈತಿ ನನ್ನ ಜೊತೆ. ಈಗ ನಾ ಮಶ್ಕೀರಿ ಮಾಡಿದ ಸಹಿಸ್ಕೊಳಕ್ಕಾಗಿಲ್ಲ. ಸಟದ ಹೋತ ಮಶ್ಕೀರಿ ಮಾಡಬಾರ್ದ್ರಿ. ಮಶ್ಕೀರಿ ಒಬ್ರ ಜೊತೆ ಯಾವಾಗ ಮಶ್ಕೀರಿ ಮಾಡ್ಬೇಕಾ ಮಶ್ಕೀರಿ ಸಹಿಸ್ಕೊಳ್ಳೋದಿತ್ತು ಅಕ್ಕೈತಿ ಅಂದ್ರೆ ಅಷ್ಟೇ ಮಶ್ಕೀರಿ ಮಾಡೋಕ್ಕಿಲ್ಲ ಮಾಡಬಾರ್ದು. ಅಂಡ್ ಬರೀ ಫ್ಯಾಮ್ಲಿ ಮನೆಗೆ ಹೋಗಿ ನಮ್ಮ ಕುಕ್ಕಿದ ರಿಯಾಕ್ಷನ್ ತೋರ್ಸೋದಂತ. ಸ್ಟೇ ಟ್ಯೂನ್ ಆಗಿರಿ. A few moments later. ಫ್ಯಾಮ್ಲಿ ಏನ್ರಿಪ್ಪ ಅಂತ ಈಗ ಜಸ್ಟ್ ಊಟ ಆತ. ನನ್ನ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ 12:45 ಆಗ ಬಂದೈತಿ. ಅಂಡ್ ಬರೀ ಸೀದಾ ಮನೆಗೆ ಹೋಗೋಣ. ಕುಕ್ಕಿ ರಿಯಾಕ್ಷನ್ ತೋರ್ಸ. 11:55 ಆಗೈತಿ.
2 hours later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಲಾಗ್ ಏನು ಮಾಡೋ ಟೈಮ್ ಆಲ್ಮೋಸ್ಟ್ 1:30 ಏನೋ ಒಂದಾಗಕ್ಕೆ ಬಂದೈತಿ. ಐ ಹೋಪ್ ನೀವು ಇವತ್ತಿನ ಬ್ಲಾಗ್ ಸೇರುತ್ತೆ ಮಾಡೇನಿ. ನಿಮಗೆ ಸೇರುತ್ತೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಪರಂಪರ ಮುಂದೆ ನಡೆಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. 747 ಕಿಲೋಮೀಟ್ರ್ ಆತ. ಅದ್ರೊಳಗೆ ಒಂದು 80 ಕಿಲೋಮೀಟ್ರ್ ಚಿನ್ನಿ ಹೊಡೆದಾಳೆ. ಉಳ್ಕಿದ್ದು ಹೊಡಿಬೇಕಂತಂದ್ರೆ ಫುಲ್ ಹರಸಾಸ ಆಗೋಗ್ಬಿಡ್ತಾರೆ ನನಗೆ. ಕುಕ್ಕಿ ಭಾಳ ತ್ರಾಸ ಮಾಡ್ಕೊಳಕತ್ತಿಲ್ಲ. ಕ್ಯಾಮ್ರಾದಾಗ ನೋಡತ್ತಿದ್ವಿ ಬಿಟ್ಟು ಹೋದಾಗಿಂದ ಕುಯ್ಕು ಚಾಲೋ ಮಾಡಲ್ಲ. ನೆಟ್ಟಗೆ ಮಕ್ಕೊಂಡಿಲ್ಲ, ಊಟ ಮಾಡಿಲ್ಲ. ವಿಜಯ ಬಂದು ಊಟ ಅದು ಹಾಕಿದ್ರು ಊಟ ಮಾಡಿಲ್ಲ ನೆಟ್ಟಗೆ. ಆ್ಯಂಡ್ ಪರಂಪರ ಮುಂದೆ ನಡೆಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಂತ್ರಿ ಮುಂದೆ ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಬಾಯ್ ಹಗರ್ಲೆ ಹೊಡೆದ್ ನೀ ಬಸ್ಕೀರಿ ಸಹಿಸ್ಕೊಳಕ್ಕಾಗಲಿಲ್ಲ. ಸತ್ತಿ ಬಿಡ್ತೆ ಕೈ ಹಾಕೊಂತ ಆಟ ಆಡಕತ್ತೈತಿ. ಪಚ್ಚನ ಕೊಟ್ಟೆ ನೋಡಿ ಹಿಂಗೆ ಹೋಗ್ಕೊತಿಲ್ಲ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ